ಔಟ್ಲೆಟ್ ಈಗಾಗಲೇ ಉಪ್ಪಳ ಮತ್ತು ಬಂದ್ಯೋಡಲ್ಲಿ ಅತ್ಯಂತ ಯಶಸ್ವಿಯಾಗಿ ಈಗ ಪ್ರಗತಿಪರ ಸಿಟಿ ಎಂದೇ ಖ್ಯಾತಿಯಾಗಿರುವ ಮೆಡಿಕಲ್ ಸಿಟಿ, ಎಜುಕೇಷನ್ ಸಿಟಿ ಆಗಿರುವಂಥ ದೇರಳಕಟ್ಟೆಯಲ್ಲಿ ಈಗ HM ಬುಕ್ ಐವ್ ಸಂಸ್ಥೆ ಇಲ್ಲಿ ಕಾರ್ಯಾರಂಭ ಮಾಡಿದೆ. ಒಂದೇ ಕಡೆಯಲ್ಲಿ ಇಲ್ಲಿ ಮದುವೆ ಡೆಕೋರೇಷನ್ ಐಟಮ್ ಆಗಿರ್ಬೋದು, ಬರ್ಡೇ ಡೆಕೋರೇಷನ್ ಐಟಮ್ ಆಗಿರ್ಬೋದು, LKG ಇಂದ PG ವರೆಗೆ ಕಲಿಯುವಂಥ ಎಲ್ಲ ಪುಸ್ತಕದ ವ್ಯವಸ್ಥೆ ಆಗಿರ್ಬೋದು, ಅದೇ ರೀತಿ ಗಿಫ್ಟ್ ಐಟಮ್ ಆಗಿರ್ಬೋದು, ಅದೇ ರೀತಿ ಉಮ್ರಾ ಹೋಗುವಂಥ ಎಲ್ಲ ವಸ್ತುಗಳು ಏಕ ಸ್ಥಳದಲ್ಲಿ ಸಿಗುವಂಥ ದೇರ್ಲಕಟ್ಟೆಯಲ್ಲಿ ಪ್ರಥಮ ಬಾರಿಗೆ ಇಂಥ ಒಂದು ವಿಶಾಲವಾದಂಥ ಒಂದು ಸಂಸ್ಥೆಯನ್ನು HM ಬುಕ್ ಐವ್ ಅವರು ಪ್ರಾರಂಭಿಸಿದ್ದಾರೆ. ಈ ಸಂಸ್ಥೆಯ ಮಾಲಕರಿಗೂ ಅದೇ ರೀತಿ ಇವರಿಗೆ ಪ್ರೋತ್ಸಾಹ ನೀಡಿರುವಂಥ ಇವರ ಎತ್ತವರಿಗೂ ತುಂಬ ಹೃದಯದ ಅಭಿನಂದನೆಗಳು. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರುವಂಥ ಹೇಮಂತ್ ಶೆಟ್ಟಿರವರಾಗಿರ್ಬೋದು, ನಾಸೀರ್ ಸಾಮಣಿಗರಾಗಿರ್ಬೋದು, ಅದೇ ರೀತಿ ಸಿರಾಜ್ ಮುಡಿಪುರವರಿದ್ದಾರೆ, ಮುರ್ಷಿದ್ರವರಿದ್ದಾರೆ, ಅದೇ ರೀತಿ ಇದರ ಮಾಲಕರಿಗೂ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಈ ಸಂಸ್ಥೆಯಲ್ಲಿ ಈಗಾಗಲೇ ಅವರು ಯಶಸ್ವಿಯಾದಂಥ ಸಂಸ್ಥೆ ಹೀಗೆ ಬಂದ್ಯೋಡ ಆಗಿರ್ಬೋದು, ಉಪ್ಪೋಲದಲ್ಲಿ ಅತ್ಯಂತ ಯಶಸ್ವಿಯಾಗಿ, ಅದೇ ರೀತಿ ಕ್ಷೇಮ ನಿಟ್ಟೆ ಹಾಸ್ಪಿಟಲ್ನ ಹತ್ತಿರ ಟೈಟನ್ ಎಂಬ ಜಿಮ್ಮನ್ನು ಪ್ರಾರಂಭಿಸಿ ಅದರಲ್ಲೂ ಯಶಸ್ವಿಯಾಗಿ ಇದೀಗ HM ಬುಕ್ ಸೆಂಟರನ್ನು ಇಲ್ಲಿ ಪ್ರಾರಂಭಿಸಿದ್ದಾರೆ. ಇದು ಯಶಸ್ವಿಯಾಗಲಿ, ಇದೇ ರೀತಿಯಾಗಿ ನಿಮ್ಮ ಬ್ರಾಂಚ್ಗಳು ಇಡೀ ದೇಶದಾದ್ಯಂತ ಪ್ರಾರಂಭವಾಗಲಿ ಅಂತ ಹೇಳ್ತಾ ഈ സുസന്ദർഭದಲ್ಲಿ ನಮ್ಮನ್ನು ആഹ്വാനിಸಿದ್ದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. പ്പെട്ടവർക്കും എൻ്റെ ഹൃദയം നിറഞ്ഞ സ്നേഹാഭിവാദ്യങ്ങൾ. അൽഹംദുലില്ലാ, അള്ളാഹുവിൻ്റെ അപാരമായ അനുഗ്രഹം കൊണ്ട് പ്രിയപ്പെട്ട 4 സുഹൃത്തുക്കൾ ഇന്നിവിടെ തുടങ്ങി വെച്ച HM ബുക്ക് ഹൈവ്, അതുപോലെ തന്നെ ഡേറ്റ് ഹൈവ്, അതിൻ്റെ ഔപചാരികമായിട്ടുള്ള ഉദ്ഘാടനം ഇവരുടെ പ്രിയപ്പെട്ട ഉമ്മമാർ വളരെ സന്തോഷത്തോടെ ഇവിടെ നിർവഹിച്ചു. പ്രത്യേകിച്ച് നമ്മുടെ ഈ മേഖല, ദേർലക്കട്ട മേഖല എന്ന് പറയുന്നത് ഒരു എഡ്യൂക്കേഷൻ അതുപോലെ തന്നെ ഹെൽത്ത് ഹബ്ബാണ്. ഇവിടെ ഏറ്റവും അനുയോജ്യമായ രീതിയിൽ വലിയ സൗകര്യങ്ങളോട് കൂടെ എല്ലാവർക്കും ഇവിടെ എത്തി ഷോപ്പിംഗ് ചെയ്യുന്ന രീതിയിലേക്ക് എല്ലാ കാര്യങ്ങളും ഉൾപ്പെടുത്തിക്കൊണ്ടുള്ള അതിമനോഹരമായിട്ടുള്ള ഒരു സ്ഥാപനമാണ് നമ്മുടെ HM ബുക്ക് ഹൈവ് ഇവിടെ ഒരുക്കിയിട്ടുള്ളത്. ഇതിനു മുമ്പും ഇവരുടെ സ്ഥാപനങ്ങൾ കാസർഗോഡ് ജില്ലയിൽ വിവിധ പ്രദേശങ്ങളിൽ നടന്നു വരുന്നുണ്ട് എന്നുള്ളതൊരു സന്തോഷകരമായിട്ടുള്ള കാര്യമാണ്. ജനങ്ങളുടെ ഹൃദയത്തിൽ ഇടം പിടിച്ച ഒരു സ്ഥാപനമാണ് HM ബുക്ക് ഹൈവ്. ഇതിൻ്റെ വേരോട്ടം ഇനി നമ്മുടെ ദേർലക്കട്ടയിലും വളരെ സന്തോഷകരമായി നടക്കട്ടെ എന്ന് വളരെ ആത്മാർത്ഥമായി ആഗ്രഹിച്ചുകൊണ്ട് പ്രാർത്ഥിച്ചുകൊണ്ട് ഇതിൻ്റെ പിന്നിലുള്ള എല്ലാ പ്രിയപ്പെട്ട സുഹൃത്തുക്കൾക്കും സ്നേഹാഭിവാദ്യങ്ങൾ നേർന്നുകൊണ്ട് ഞാൻ അവസാനിപ്പിക്കുന്നു. അസ്സലാമു ಅಲೈಕುಂ ವರಹಮತುಲ್ಲಾಹಿ. HM ಬುಕ್ ಸೆಂಟರ್ನ ಈಗಾಗಲೇ ನನ್ನ ಆತ್ಮೀಯ ಮಿತ್ರರಾಗಿರ್ತಕ್ಕಂತಹ ಇಮ್ತಿಯಾಜ್ ಮತ್ತು ಸಹೋದರರು ಸೇರಿಕೊಂಡು ಇವತ್ತು ಇಲ್ಲಿ ನಾನು ತಿಳ್ಕೊಂಡ ಪ್ರಕಾರ 3ನೇ ಶಾಖೆಯನ್ನು ಇಲ್ಲಿ ಪ್ರಾರಂಭಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಶುಭವನ್ನು ಹಾರೈಸಿದನಿಗೆ ಈ ಕಾರ್ಯಕ್ರಮವನ್ನು ನಮ್ಮ ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರು, ಈ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ UT ಖಾದರ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಿತ್ತು. ಬಹುಶಃ ನಾನು ಕೂಡ ಒಂದು ಕಾರ್ಯಕ್ರಮದಲ್ಲಿ ಅವರೊಟ್ಟಿಗೆ ಇದ್ದೆ. ಈಗ ಅವರು ಕಾರ್ಯನಿಮಿತ್ತ ಬೆಂಗಳೂರಿನ ಹೋಗಿರೋದ್ರಿಂದ ಇನ್ನು ಮುಂದಿನ ದಿನಗಳಲ್ಲಿ ಅವರು ಈ ಒಂದು ಸಂಸ್ಥೆಗೆ ಭೇಟಿ ಕೊಡಲಿದ್ದಾರೆ ಅನ್ನುವಂಥ ಮಾತು ಹೇಳೋದ್ರೊಂದಿಗೆ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ BJP ಮುಖಂಡರು, ನನ್ನ ಆತ್ಮೀಯ ಮಿತ್ರರು, ಮಾತ್ರ BJP ಮುಖಂಡರಾದರೂ ಕೂಡ ಎಲ್ಲ ಜಾತಿ ಎಲ್ಲ ಧರ್ಮದವರೊಂದಿಗೆ ಪ್ರೀತಿಯಿಂದ ಇರತಕ್ಕಂಥ ಹೇಮಂತ್ ಶೆಟ್ಟಿ ಅವರಿದ್ದಾರೆ. ಅದೇ ರೀತಿ ನನ್ನ ಆತ್ಮೀಯ ಮಿತ್ರರು BJP ಅಲ್ಪಸಂಖ್ಯಾತ ಘಟಕದಲ್ಲಿ ಗುರುತಿಸಿಕೊಂಡಿರ್ತಕ್ಕಂತಹ ಸಿರಾಜುದ್ದೀನ್ ಇದ್ದಾರೆ. ನಮ್ಮ ನ್ಯಾಯವಾದಿಯು ಹಲವಾರು ಸಂಘ ಸಂಸ್ಥೆಗಳಲ್ಲಿ ನಮ್ಮೊಂದಿಗೆ ಬೆರೆಯತಕ್ಕಂಥ ಜನರ ಯುವಕರೊಂದಿಗೆ ಬೆರೆತಕ್ಕಂಥ ಅಸ್ಗರ್ ಅವರಿದ್ದಾರೆ. ಅವರನ್ನು ಗುರುತಿಸಿಕೊಂಡು ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ಹೆಚ್ಚೇನು ಮಾತನಾಡಲಿಕ್ಕೆ ಹೋಗದೆ, ಬಹುಶಃ ಇದು ಜನಪ್ರಿಯವಾಗಿರ್ತಕ್ಕಂಥ ಒಂದು ಜನನಪೀಡ ಪ್ರದೇಶವಾಗಿರ್ತಕ್ಕಂಥ ಕಾಲೇಜು ಸಮೀಪದಲ್ಲೇ ಒಂದು ಒಳ್ಳೆಯ ರೀತಿಯ ಒಂದು
ಮಳಿಗೆಯನ್ನು ಪ್ರಾರಂಭಿಸಿದ್ದೀರಾ. ಇದು ಜನರಿಗೆ ಉಪಯೋಗಿಸ್ತಕ್ಕಂಥ ಎಲ್ಲ ರೀತಿಯ ಪುಸ್ತಕ ಮಳಿಗೆಗಳು, ಅದೇ ರೀತಿ ಕೆಲವು ಸ್ಟೇಷನರಿ ಐಟಮ್ ಕೂಡ ಇದೆ ಅನ್ನತಕ್ಕಂಥ ವಿಚಾರ ತಿಳ್ಕೊಂಡಿದ್ದೇನೆ. ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ಅವರಿಗೆ ವಿಶೇಷವಾಗಿ ಶುಭವನ್ನು ಹಾರೈಸೋದಕ್ಕೆ ಇನ್ನೂ ಕೂಡ ಹೆಚ್ಚಿನ ಮಳಿಗೆಯನ್ನು ಮಾಡಲು ಅಲ್ಲಾಹನು ಅವರಿಗೆ ಅನುಗ್ರಹಿಸಲಿ ಅನ್ನತಕ್ಕಂಥ ಮಾತು ಹೇಳಿದೊಂದಿಗೆ ನನ್ನನ್ನು ಕರೆದು ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಧನ್ಯವಾದ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. അലൈക്കും വറഹ്മത്തുള്ളാഹി. നമസ്കാരം. മാഷാഅല്ലാ, അള്ളാഹുവിൻ്റെ മഹത്തായ അനുഗ്രഹത്തോടുകൂടെ മൂന്നാമത്തെ ബ്രാഞ്ചായി ഇവിടെ ദർലക്കട്ടയിൽ തുടങ്ങാൻ കഴിഞ്ഞത് വളരെയധികം സന്തോഷം. ഇൻഷാ അല്ലാ കഴിവിൻ്റെ പരമാവധി ഞങ്ങളെ ആദ്യത്തെ ഷോപ്പിലുള്ളതുപോലെ തന്നെ നമ്മളെ കസ്റ്റമറിന് കഴിവിൻ്റെ പരമാവധി അവർക്ക് ആവശ്യമുള്ള എല്ലാ സംഗതി ഞങ്ങൾ എത്തിച്ചു കൊടുക്കാൻ കഴിവിൻ്റെ പരമാവധി ശ്രമിക്കും. പ്രത്യേകിച്ച് ഈ ഷോപ്പിനെ പറ്റിയിട്ട് പറയാനുള്ളത്, ചെറുപ്പം മുതലേ 4 ആൾക്കാർ, എൻ്റെ മകൻ്റെ 4 ആൾക്കാർ ഒന്നിച്ച് ആദ്യം തൊട്ട് LKG മുതൽ ഒന്നിച്ച് പഠിച്ച് അവിടുന്ന് കോളേജ്, അവിടുന്ന് അവസാനം ദുബൈ വരെ ഈ 4 പേര് എത്തി. അവരുടെ ചെറിയൊരു ആഗ്രഹമാണ് അവർക്ക് 4 പേർക്കും ഒന്നിച്ച് ഒരു ബിസിനസ് ചെയ്യണം. ഇൻഷാ അല്ലാ അത് അള്ളാഹുവിൻ്റെ മഹത്തായ അനുഗ്രഹം കൊണ്ട് സാധിച്ചു കൊടുത്തു. ഇനിയും ഇവരെ അങ്ങോട്ടുള്ള ജീവിതത്തിൽ അള്ളാഹു ഉയർച്ചയും എല്ലാം കൊടുത്ത് അള്ളാഹു അനുഗ്രഹിക്കട്ടെ എന്ന് കൂടി പ്രാർത്ഥിക്കുന്നു. പ്രത്യേകമായി എല്ലാവരുടെ സപ്പോർട്ടും സഹായം ഞങ്ങൾ ആഗ്രഹിക്കുന്നുണ്ട്. ഇൻഷാ അല്ലാ ഞങ്ങളുടെ കഴിവിൻ്റെ പരമാവധി നിങ്ങൾക്ക് ആവശ്യമായ എല്ലാ സാധനങ്ങളും ഞങ്ങൾ എത്തിച്ചേരുന്നതാണ്.